ಹಿಂದೆ ಇಲ್ಲ ಅಂತ ಅನ್ಕೊ ಹೋಗವನೆ. ಪಾನಿಪುರಿ ತಿನ್ಕೊಂಡು ಬಂದ್ವಿ. ಪ್ರವೀಣ್ ನೋಡಿ. ಸೊ ಹಾಯ್ ಗಾಯ್ಸ್, ಇವತ್ತು ನಾವು ಬಂದಿರೋದು ಪಾನಿಪುರಿ ಚಾಲೆಂಜ್ ಮಾಡಬೇಕಂತ. ನನ್ನ ಜೊತೆ ಇದ್ದಾನೆ ಕಂಟೆಸ್ಟೆಂಟ್ ಆಗಿ ಪ್ರವೀಣು ಮತ್ತು ನಾನು ಇಬ್ಬರು ಪಾನಿಪುರಿ ಚಾಲೆಂಜ್ ಯಾರು ಜಾಸ್ತಿ ತಿಂತಾರೆ ಅವ್ರಿಗೆ ಒಳ್ಳೆಯದೊಂದು ಪ್ರೈಸ್ ಇದೆ. ಅದಕ್ಕೆ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಇಬ್ಬರು ಎರಡನೇ ತಿಂತಾ ಇದ್ದೀವಿ. ನೋಡಿ ಹೇಗಿದೆ ಚಾಲೆಂಜು. ಈ ಚಾಲೆಂಜಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಕಾದು ನೋಡಿ. ಪ್ರವೀಣ್ 3 ತಿಂದ, ನಾನು 3ನೇ ತಿಂತಾಯಿದ್ದೀನಿ. ನೋಡಿ ಇವಾಗ ಒಳ್ಳೆ ಚಾಲೆಂಜು. ಪಾನಿಪುರಿ ಚಾಲೆಂಜ್ ಅಂದರೆ ಜಾಸ್ತಿ ಕಮ್ಮಿ ಜಾಸ್ತಿ ಅಂದರೆ ಒಂದು 20 ತಿಂತಾರೆ. ಬಟ್ ನಮಗೆ ಎಷ್ಟು ತಿನ್ನೋಕ್ಕಾಗುತ್ತೋ ಅಂತ ಕಾದು ನೋಡ್ಕೊಳ್ಳಿ. ಪ್ರವೀಣು ತಿಂತಾ ಇದ್ದಾನೆ ತುಂಬ ಹುರುಪಲ್ಲಿ ತಿಂತಾ ಇದ್ದಾನೆ. ಬೇಗ ತಿಂದು ಖಾಲಿ ಮಾಡ್ತಾ ಇದ್ದಾನೆ. ಹೇಗೆ ತಿಂತಾ ಇದ್ದಾನೆ ಅಂದರೆ ಜೀವನದಲ್ಲಿ ಪಾನಿಪುರಿ ಯಾವತ್ತೂ ತಿಂದೇ ಇಲ್ಲ ಅಂತ ಅನ್ಕೊಂಡು ಆ ಥರ ತಿಂತಾ ಇದ್ದಾನೆ. ನೋಡಿ ನಾನು ತಿಂತಾ ಇದ್ದೀನಿ. ಪ್ರವೀಣ್ಗೆ ಇವಾಗ ಸಾಕಂತ ಹೇಳ್ತಾ ಇದೆ. ಹದಿನಾಲ್ಕಲ್ಲ 14. ಸೊ ಗೈಸ್ 14 ತಿಂದ, ನಾನು 17 ತಿಂದಿದ್ದೀನಿ. ಆಗಲ್ಲ, ತುಂಬ ಸ್ವೀಟ್ ಇದೆ, ಆಗಲಿಲ್ಲ ತಿನ್ನೋದು. ನಾವು ತಿನ್ನೋ ಪಾನಿಪುರಿ ಬೇರೆ ಇದೆ ಅಷ್ಟೇ. ಇವಾಗ ನೀರು ಕುಡ್ಕೊಂಡು ಹೋಗೋದು. ಚಾಲೆಂಜ್ ಮಾಡೋಕ್ಕಂತ ಪಾನಿಪುರಿ ತಿನ್ಕೊಂಡು ಬಂದಾಯ್ತು. ಇವಾಗ ಪ್ರವೀಣ್ ಟಾಯ್ಲೆಟ್ ಯಾವ ಥರ ಓಡುತ್ತಾನೆ ಗೊತ್ತಾ ಅವನಿಗೆ. ಹೋಗವನೆ. ಪಾನಿಪುರಿ ತಿನ್ಕೊಂಡು ಬಂದ್ವಿ. ಪ್ರವೀಣ್ ನೋಡಿ. ಸೊ ಗಾಯ್ಸ್, ಪ್ರವೀಣ್ ಬರ್ತಾವನೆ. ಅವನಿಗೇನು ಕೇಳೋದು ಬೇಡ, ಸುಮ್ಮನೆ ಹಲ್ಟ್ ಆಗ್ತಾನೆ. ಈ ಮಿನಿ ಲಾಗು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬಾಯ್.